ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಿಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು NSPನಲ್ಲಿ PM ಯಶಸ್ವಿನಿ ಸ್ಕಾಲರ್ಶಿಪ್ನ ಯಾವ ರೀತಿ, ಅದು ಕೂಡ ನಿಮ್ಮ ಫೋನಲ್ಲಿ ನೀವೇ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ NSPದಲ್ಲಿ PM ಯಶಸ್ವಿನಿ ಸ್ಕಾಲರ್ಶಿಪ್ ಅನ್ನೋದು ಪ್ರತಿ ವರ್ಷ ಕೂಡ ಬಿಡ್ತಾರೆ. ಅದೇ ರೀತಿ ಎಲ್ಲ ವರ್ಷನೂ ಕೂಡ ಬಿಡೋ ರೀತಿ ಈ ವರ್ಷನೂ ಕೂಡ ಬಿಟ್ಟಿದ್ದಾರೆ. ಸೊ ನೀವು ಯಾವ ರೀತಿ ಸ್ಕಾಲರ್ಶಿಪ್ನ ಹಾಕಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಸ್ಕಾಲರ್ಶಿಪ್ ನಾವು ಹಾಕೋಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಸೊ ಫಸ್ಟ್ ಇದನ್ನ ತಿಳ್ಕೊಳ್ಳಿ, ಆಮೇಲೆ ಸ್ಕಾಲರ್ಶಿಪ್ ಹಾಕಿ. ಸೊ ಈ PM ಯಶಸ್ವಿನಿ ಸ್ಕಾಲರ್ಶಿಪ್ ಅನ್ನೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಇದು ಇಲ್ಲ ಅಂದ್ರೆ 7,000 ರಿಂದ 8,000 ಅಕೌಂಟ್ಗೆ ಹಾಕ್ತಾರೆ. ಸೊ ಈ ಸ್ಕಾಲರ್ಶಿಪ್ನ ಯಾವ್ಯಾವ ಸ್ಟೂಡೆಂಟ್ಗಳು ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು ಮತ್ತು ಸ್ಕಾಲರ್ಶಿಪ್ ಜಾಬ್ ಅಪ್ಡೇಟ್ ಕೊಡೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿ ಅರ್ಥ ಮಾಡಿ ಹೇಳ್ಕೊಡ್ತೀನಿ. ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಸೊ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ, ನೀವು ಅಲ್ಲಿ ವಾಟ್ಸಪ್ನಲ್ಲಿ ಏನಾದ್ರು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಮೆಸೇಜ್ ಮಾಡಿ ಕೂಡ ತಿಳ್ಕೊಳ್ಬೋದಾ ಅಂತ ಹೇಳ್ತಿದ್ದೀನಿ. ಮತ್ತು ನಾವು NSP ಸ್ಕಾಲರ್ಶಿಪ್ ಯಾರ್ಯಾರು ಹಾಕ್ಬೋದಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. NSP ಸ್ಕಾಲರ್ಶಿಪ್ ಅಂದ್ಬಿಟ್ಟು NSPನಲ್ಲಿ PM ಯಶಸ್ವಿನಿ ಸ್ಕಾಲರ್ಶಿಪ್ ಹೇಳ್ತಾ ಇದ್ದೀನಿ. ಸೊ ಆ PM ಯಶಸ್ವಿನಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಕೇವಲ ಹೆಣ್ಣು ಮಕ್ಕಳು ಮಾತ್ರ ಹಾಕ್ಬೋದು, ಅಂದರೆ ಓನ್ಲಿ ಗರ್ಲ್ಸ್ ಸ್ಟೂಡೆಂಟ್ ಮಾತ್ರ. ಅದು ಯಾವ್ಯಾವ ಸ್ಟ್ಯಾಂಡರ್ಡ್ ಅಂತಂದರೆ 9th 10th ಫಸ್ಟ್ PUC ಸೆಕೆಂಡ್ PUC ಇವ್ರಿಗೆ ಮಾತ್ರ PM ಯಶಸ್ವಿನಿ ಸ್ಕಾಲರ್ಶಿಪ್ ಬರುತ್ತೆ. ಅದು ಗರ್ಲ್ಸ್ ಕ್ಯಾಂಡಿಡೇಟ್ಗೆ ಮಾತ್ರ. ಸೊ ಅದರಲ್ಲೂ OBC ಅವ್ರು ಆಗಿರಬೇಕು, SC ST ಅವ್ರಿಗೆ ಇವ್ರಿಗೆ ಬರಲ್ಲ. ಓನ್ಲಿ OBC ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಈ PM ಯಶಸ್ವಿನಿ ಸ್ಕಾಲರ್ಶಿಪ್ ಬರುತ್ತೆ. ಸೊ ಈ ಸ್ಕಾಲರ್ಶಿಪ್ ಹಾಕಲಿಕ್ಕೆ ಭಾಳ ಡಾಕ್ಯುಮೆಂಟ್ಸ್ ಏನು ಕೇಳಲ್ಲ. ಸೊ ಸಿಂಪಲ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು NSPನಲ್ಲಿ ನೀವು ID ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದರೆ ಇವಾಗ ನಾವು SSPನಲ್ಲಿ ಯಾವ ರೀತಿ SSP ID ಕ್ರಿಯೇಟ್ ಇರುತ್ತಲ್ವ, ಅದೇ ರೀತಿ NSPನಲ್ಲೂ ಕೂಡ NSP ID ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಿರತ್ತೆ. ಸೊ ಆ NSP ID ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ಆಲ್ರೆಡಿ ನಾನು ಆ ವಿಡಿಯೋ ಕೂಡ ಮಾಡಿದ್ದೀನಿ. ಅದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ನೀವು ಕ್ಲಿಕ್ ಮಾಡಿ ವಿಡಿಯೋನ ಓಪನ್ ಮಾಡಿ ಯಾವ ರೀತಿ ID ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ಬೋದು. ಇಲ್ಲಾಂದರೆ ವಿಡಿಯೋ ಎಂಡ್ನಲ್ಲೂ ಕೂಡ ನಾನು ಹಾಕಿರ್ತೀನಿ, ಆ ವಿಡಿಯೋನ ಓಪನ್ ಮಾಡಿ ನೀವು ಯಾವ ರೀತಿ ID ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಸೊ ಇವಾಗನೇ ನೋಡಬೇಡಿ, ವಿಡಿಯೋ ಈ ಸ್ಕಾಲರ್ಶಿಪ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನೋಡಾದ್ಮೇಲೆ ನೀವು ಆ ವಿಡಿಯೋನ ನೋಡ್ಕೊಳ್ಳಿ, ID ಕ್ರಿಯೇಟ್ ಮಾಡ್ಕೊಳ್ಳೋದು. ಓಕೆನಾ? ಸೊ ID ಕ್ರಿಯೇಟ್ ಮಾಡ್ಕೊಳ್ಳೋದು ಸೊ ತುಂಬ ಸಿಂಪಲ್, ಒಂದು 2 ನಿಮಿಷದಲ್ಲಿ ಆಗುತ್ತೆ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ತುಂಬ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ಮತ್ತು ತುಂಬ ಸಿಂಪಲಾಗಿ ಹೇಳಿದ್ದೀನಿ. ಸೊ ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ನ ಪಡ್ಕೊಳ್ಳಿ. 100% ಬರುವಂಥ ಅಮೌಂಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಸ್ಟಮ್ ಅಥವಾ ಫೋನ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಜಸ್ಟ್ NSP ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ಮೇಲೆ ಈ ರೀತಿ ಫಸ್ಟಿಗೆ ಕಾಣಿಸಿರೋ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ NSP ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ಯಾವ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನೋಡಿ ಈ ರೀತಿ ಬರುತ್ತೆ. ಸೊ ಇದ್ರಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ OTR. ಸೊ OTR ಮೇಲೆ ಹೋಗಿ ನಾವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕು, ಹೊಸ ಪಾಸ್ವರ್ಡ್ನ. ಅವ್ರು ಕಳಿಸಿರೋದನ್ನ ಬಿಟ್ಟು ನಾವು ಹೊಸ ಸೆಟ್ ಮಾಡ್ಕೊಳ್ಬೇಕಂದ್ರೆ OTR ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಹಾಕಬೇಡಿ, ಅದ್ರ ಪಕ್ಕದಲ್ಲಿರೋ ಲಾಗಿನ್ ವಿತ್ OTR ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಇಲ್ಲಿ ನೋಡಿ, ಇವಾಗ ನಾನು ಮಾರ್ಕ್ ಮಾಡಿ ಕೂಡ ಕಾಣಿಸ್ತೀನಿ. ಸೊ ರೈಟ್ ಸೈಡಲ್ಲಿ ಇದೆ ನೋಡಿ, ಇಲ್ಲಿ ಲಾಗಿನ್ ವಿತ್ ಇದ್ರ ಮೇಲೆ ಲಾಗಿನ್ ವಿತ್ OTR ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಇವಾಗ ಏನು ಮಾಡಬೇಕಂತ ಅಂದರೆ ಅಲ್ಲಿ OTR ನಂಬರ್ನ ಹಾಕಬೇಕು. OTR ನಂಬರ್ ಬಂದುಬಿಟ್ಟು ನೀವು ಆಲ್ರೆಡಿ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಲ್ವ, ಸೊ ಫೋನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಲ್ವ, ಆ ನಂಬರ್ನ ಇಲ್ಲಿ 25 ಈ ರೀತಿ ಬರ್ತದಲ್ವ, ಆ ನಂಬರ್ನ ಹಾಕಬೇಕು. ಪಾಸ್ವರ್ಡ್ ಬಂದುಬಿಟ್ಟು ಅವ್ರು ನಿಮ್ಮ ಫೋನಿಗೆ ಟೆಕ್ಸ್ಟ್ ಮೆಸೇಜ್ನಲ್ಲಿ ಕಳಿಸಿರ್ತಾರೆ ಪಾಸ್ವರ್ಡು. ಸೊ ಆ ಪಾಸ್ವರ್ಡ್ನ ನೀವು ಹಾಕಿ ಲಾಗಿನ್ ಆಗೋದಿರುತ್ತೆ. ನಿಮ್ಮ ಫೋನಿಗೆ ಪಾಸ್ವರ್ಡ್ ಬಂದಿರುತ್ತೆ. ಸೊ ಪರ್ಫೆಕ್ಟಾಗಿ ಹಾಕಿ. ಎಕ್ಸಾಂಪಲ್ ಯಾವ ರೀತಿ ಪಾಸ್ವರ್ಡ್ ಇರುತ್ತೆ ಅಂದರೆ ಇಲ್ಲಿ ನೋಡಿ Z5N ಎಲ್ಲ ಸ್ಟಾರ್ ಎಲ್ಲ ಮಿಕ್ಸ್ ಮಾಡಿ ಕಳಿಸಿರ್ತಾರೆ, ಅದನ್ನು ಸರಿಯಾಗಿ ಹಾಕಿ. ಸ್ವಲ್ಪ ಪಾಸ್ವರ್ಡ್ ಟಫ್ ಇರುತ್ತೆ, ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಾಸ್ವರ್ಡ್ನ ಸರಿಯಾಗಿ ಹಾಕದೆ ನೀವು ಲಾಗಿನ್ ಮಾಡ್ಲಿಕ್ಕಾಗಲ್ಲ. ಸೊ ಪಾಸ್ವರ್ಡ್ನ ಅವ್ರು ಕಳಿಸಿರೋ ಪಾಸ್ವರ್ಡ್ನ ಸರಿ ಹಾಕಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ್ಮೇಲೆ ಇಲ್ಲಿ ಕರೆಂಟ್ ಪಾಸ್ವರ್ಡ್ ಕೇಳುತ್ತೆ. ಕರೆಂಟ್ ಪಾಸ್ವರ್ಡ್ ಬಂದುಬಿಟ್ಟು ಇವಾಗ ಯಾವ್ದು ಹಾಕಿ ಲಾಗಿನ್ ಮಾಡಿದ್ರಲ್ವ, ಟೆಕ್ಸ್ಟ್ ಮೆಸೇಜ್ಗೆ ಏನು ಕಳಿಸಿರ್ತಾರಲ್ವ ಅದನ್ನ ಹಾಕಿ. ಆಮೇಲೆ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡಲ್ಲಿ ನಿಮ್ಗೆ ಬೇಕಾಗಿರೋ ಪಾಸ್ವರ್ಡ್ನ ಹಾಕೊಳ್ಳಿ. ಸೊ ನಿಮ್ಮ ಹೆಸರು 823, ಊರ ಹೆಸರು 823 ಏನಾದರೂ ಒಂದು ಹಾಕಿ. ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎರಡು ಸೇಮ್ ಇರಬೇಕು, ನಿಮಗೆ ಬೇಕಾಗಿರೋ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಹಾಕಿದ್ಮೇಲೆ ಕನ್ಫರ್ಮ್ ಪಾಸ್ವರ್ಡಲ್ಲಿ ಸೇಮ್ ಅದೇ ರೀತಿ ಹಾಕಿ. ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ, ಕ್ಯಾಪ್ಚರ್ ಕೋಡ್ ಮೇಲೆ ಹಾಕಿ ಸಬ್ಮಿಟ್ ಕೊಡಿ.
ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಪಾಸ್ವರ್ಡ್ ಸಕ್ಸಸ್ಫುಲಿ ಅಪ್ಡೇಟ್ ಆಗುತ್ತೆ. ಆಮೇಲೆ ಮತ್ತೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು NSP ಅಂತ ಸರ್ಚ್ ಮಾಡಿ. NSP ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ನ್ಯಾಷನಲ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಮತ್ತು ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಈ ರೀತಿ ಬರುತ್ತೆ, ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ನೀವು ಇಲ್ಲಿ OTR ಬಿಟ್ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಹಾಕಬೇಕು. ಯಾಕಂದರೆ ಇವಾಗ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ಮೇಲೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಧಾರ್ ಡೀಟೇಲ್ಸ್ ಕಾಣುತ್ತೆ, ಅದನ್ನು ಬಿಟ್ಟು ಪಕ್ಕದಲ್ಲಿ ಲಾಗಿನ್ ವಿತ್ OTR ಅಂತ ಕೇಳುತ್ತೆ. ಸೊ OTR ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ OTR ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು OTR ನಂಬರ್ ಏನಿದೆ ಅಲ್ವ ಅದನ್ನು ಹಾಕಿ ಪಾಸ್ವರ್ಡ್ ಮೇಲೆ ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಪಾಸ್ವರ್ಡ್ ನಿಮ್ಗೆ ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ನೀವು ಇವಾಗ ಯಾವ ಪಾಸ್ವರ್ಡ್ನ ಸೆಟ್ ಮಾಡಿದ್ದೀರಲ್ವ ಅದನ್ನು ಹಾಕಿ. ಸೊ OTR ನಂಬರ್ ಗೊತ್ತಿರುತ್ತೆ, ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನಾನು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ಲಾಗಿನ್ ವಿತ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದೇ ರೀತಿ ನಿಮ್ಮ ID ಮತ್ತು ಪಾಸ್ವರ್ಡ್ ನೀವು ಹೊಸದಾಗಿ ಸೆಟ್ ಮಾಡ್ಕೊಂಡಿರೋದನ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಲಾಗಿನ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಇದೇ ರೀತಿ ಬರುತ್ತೆ. ಆಮೇಲೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫ್ರೆಶ್ ಅಂತ ಬರುತ್ತೆ ನೋಡಿ, ಇದನ್ನು ಬಿಡಿ. ಲೆಫ್ಟ್ ಸೈಡಲ್ಲಿ ಅಪ್ಲೈ ಫ್ರೆಶ್ ಅನ್ನೋ ಬರುತ್ತೆ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಈ ರೀತಿ ಬರುತ್ತೆ. ಸೊ ಈ ಎಲ್ಲ ಡೀಟೇಲ್ಸ್ ಬಂದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಚೆಕ್ ಬಾಕ್ಸ್ 2 ಕಾಣುತ್ತೆ. ಸೊ 2 ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಓಪನ್ ಆಗುತ್ತೆ. ಡೊಮೆನ್ಷಿಯಲ್ ಸ್ಟೇಟ್ ಬರುತ್ತೆ. ಡೊಮೆನ್ಷಿಯಲ್ ಸ್ಟೇಟ್ ಬಂದುಬಿಟ್ಟು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಸ್ಟೇಟು ಕರ್ನಾಟಕ ಅಲ್ವಾ, ಅದಕ್ಕೆ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಕಾಲರ್ಶಿಪ್ ಕ್ಯಾಟಗರಿ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಇರುತ್ತೆ. 10th ಮೇಲೆಲ್ಲ ಪೋಸ್ಟ್ ಮೆಟ್ರಿಕು, 10th ಕೆಳಗೆ ಪ್ರೀ ಮೆಟ್ರಿಕು. ಸೊ ನೀವು ಯಾವ್ದು ಹಾಕ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ PUC ಹಾಕ್ತಿರೋದ್ರಿಂದ ಪೋಸ್ಟ್ ಮೆಟ್ರಿಕ್ ಅಲ್ವಾ, ಸೊ ಪೋಸ್ಟ್ ಮೆಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. 10th ಕೆಳಗಿದ್ರೆ ಪ್ರೀ ಮೆಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಅಪ್ಲಿಕೇಶನ್ ಟೈಪ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಅಪ್ಲೈ ಅನ್ನೋ ಬಟನ್ ಕಾಣುತ್ತೆ, ಅಪ್ಲೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ ಬಟನ್ ಕೆಳಗೆ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಲೆಫ್ಟ್ ಸೈಡಲ್ಲಿ ಫಿಲ್ ಅಪ್ಲಿಕೇಶನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಎಲ್ಲ ಡೀಟೇಲ್ಸ್ ಏನಿದೆ ಶೋ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ನಿಮ್ಮ ಡೀಟೇಲ್ಸ್ ಶೋ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಕಮ್ಯುನಿಟಿ ಕೇಳುತ್ತೆ, ಅಂದರೆ ನೀವು SC ST OBCನ. ಸೊ ನೀವು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. OBC ಆದರೆ OBC ಸೆಲೆಕ್ಟ್ ಮಾಡ್ಕೊಳ್ಳಿ, SC ಆದರೆ SC, ಏನಿದೆ ಒಟ್ಟಿನಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದು ಕಮ್ಯುನಿಟಿ. ಆಮೇಲೆ ರಿಲಿಜಿಯನ್ ಕೇಳುತ್ತೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವುದಂತ ಕೇಳುತ್ತೆ. ಸೊ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ್ಯನ್ಯುವಲ್ ಇನ್ಕಮ್ ಕೇಳುತ್ತೆ. ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಲ್ವಾ, ಇನ್ಕಮ್ ಅಷ್ಟನ್ನೇ ಹಾಕಿ, ಜಾಸ್ತಿ ಹಾಕಬೇಡಿ, ಕಮ್ಮಿನೂ ಹಾಕಬೇಡಿ. ಸೊ ಪರ್ಫೆಕ್ಟ್ ಇನ್ಕಮ್ ಹಾಕಿ. ಆಮೇಲೆ ನೀವು ದಿವ್ಯಾಂಗನ ಅಂತ ಕೇಳುತ್ತೆ, ಅಂದರೆ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಸೊ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರು ಎಸ್ ಅಂತ ಕೊಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಿ, ಇಲ್ಲದೇ ಇರೋರು ನೋ ಅಂತ ಕೊಡಿ. ಸೊ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಮಾತ್ರ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆಮೇಲೆ ಪೇರೆಂಟ್ಸ್ದು ಇದು ಕೆಲಸ ಕೇಳುತ್ತೆ, ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ರು, ಕೂಲಿನ ಅಥವಾ ಏನಾರು ಎಂಪ್ಲಾಯ್ಮೆಂಟ ಏನಂತ ಕೇಳುತ್ತೆ. ಸೊ ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ್ಸ್ ಇಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ, ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ಮದುವೆ ಆಗಿದ್ರೆ ಮ್ಯಾರಿಡ್, ಇಲ್ಲಾಂದರೆ ಅನ್ಮ್ಯಾರಿಡ್, ಆಲ್ಮೋಸ್ಟ್ ಎಲ್ಲ ಅನ್ಮ್ಯಾರಿಡ್ ಇರುತ್ತೆ, ಅನ್ಮ್ಯಾರಿಡೇ ಕೊಡಿ. ಆಮೇಲೆ ಸಿಂಗಲ್ ಚಿಲ್ಡ್ ಅಂತ ಅಂದರೆ ಸಿಂಗಲ್ ಗರ್ಡ್ ಚಿಲ್ಡ್ ಅಂತ ಅಂದರೆ ನಿಮ್ಮ ತಂದೆ ತಾಯಿಗೆ ನೀವು ಒಬ್ಬರೇ ಹೆಣ್ಮಕ್ಳಾಗಿದ್ದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ಅಕ್ಕ ತಂಗಿ ಇದ್ದರೆ ನೋ ಅಂತ ಕೊಡ್ರಿ. ಗಂಡು ಮಕ್ಕಳಿಗೆ ಇದು ಅನ್ವಯಿಸಲ್ಲ, ಹೆಣ್ಮಕ್ಳಿಗೆ ಮಾತ್ರ. ಗಂಡು ಮಕ್ಳು ನೋ ಅಂತ ಕೊಡಿ, ನೋ ಇಶ್ಯೂ. ಹೆಣ್ಮಕ್ಳು ಮಾತ್ರ ನೀವೇನಾದ್ರು ತಂದೆ ತಾಯಿಗೆ ಒಬ್ಬರೇ ಹೆಣ್ಮಕ್ಳಾಗಿದ್ದರೆ ಎಸ್ ಅಂತ ಕೊಡಿ, ಅಕ್ಕ ತಂಗಿ ಇದ್ದರೆ ನೋ ಅಂತ ಕೊಡ್ರಿ, ನೋ ಇಶ್ಯೂ. ಯಾಕಂತಂದರೆ ಇದು ಕಂಪಲ್ಸರಿ ಕೊಡಬೇಕು ಹೆಣ್ಮಕ್ಳು. ಆಮೇಲೆ ಕೆಳಗಡೆ ಪೇರೆಂಟ್ಸ್ ಇರುತ್ತೆ, ಇದು ನೋ ಅಪ್ಲಿಕೇಬಲ್ ಅಂತಲೇ ಇರಲಿ, ಇದನ್ನೇನು ಕ್ಲಿಕ್ ಮಾಡಿಬಿಡಿ, ನಾಟ್ ಅಪ್ಲಿಕೇಬಲ್ ಅಂತ ಇರಲಿ. ಆಮೇಲೆ ಇಲ್ಲಿ ಅಡ್ರೆಸ್ ಕೇಳುತ್ತೆ. ಸೊ ಅಡ್ರೆಸ್ ಬಂದುಬಿಟ್ಟು ನಿಮ್ಮ ಡಿಸ್ಟಿಕ್ ಕೇಳುತ್ತೆ. ಸೊ ನಿಮ್ಮ ಡಿಸ್ಟಿಕ್ ಏನು ಆಧಾರ್ ಕಾರ್ಡಲ್ಲಿ ಇದೆ ಅಲ್ವಾ, ಸೊ ಅದೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಇಶ್ಯೂ. ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಯಾವುದು ಡಿಸ್ಟಿಕ್ ಇದೆ ಅದೇ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀವು ರೂರಲ್ ಅರ್ಬನ್ ಅಂತ ಕೇಳುತ್ತೆ, ಅಂದರೆ ನೀವು ಹಳ್ಳಿಯವರ ಅಥವಾ ಸಿಟಿಯವರ. ಅರ್ಬನ್ ಅಂದರೆ ಸಿಟಿ, ರೂರಲ್ ಅಂದರೆ ಹಳ್ಳಿ. ಸೊ ನೀವು ಅರ್ಬನ್ ಆಗಿದೆ, ಅರ್ಬನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ತಾಲೂಕು ಹೆಸರು ಮತ್ತು ಊರ ಹೆಸರು ಇರುತ್ತೆ. ರೂರಲ್ ಆಗಿದ್ದರೆ ರೂರಲ್ ಅಂತ ಎಲ್ಲನೂ ಬರುತ್ತೆ. ಸೊ ಅರ್ಬನ್ನಲ್ಲಿ ಅರ್ಬನ್ ಹಾಕಿ, ನಿಮ್ಮ ಊರಿಂದೆಲ್ಲ ಹೆಸರು ಹಾಕಿ, ತಾಲೂಕು ಹೆಸರು ಹಾಕಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ರೂರಲ್ ಆಗಿದ್ದರೆ ಸೊ ತಾಲೂಕು ಕೇಳುತ್ತೆ, ರೂರಲ್ನಲ್ಲಿ ತಾಲೂಕು, ನಿಮ್ಮ ಊರ ಹೆಸರು, ಆಮೇಲೆ ಪೋಸ್ಟ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಪೋಸ್ಟ್ ಕೇಳುತ್ತೆ, ವಿಲೇಜ್ನಲ್ಲಿ ನಿಮ್ಮ ಪೋಸ್ಟ್, ನಿಮ್ಮ ಊರಿಗೆ ಸಂಬಂಧಪಟ್ಟಿರೋ ಊರ ಹೆಸರಿಲ್ಲ ಅಂದರೆ ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಹೌಸ್ ನಂಬರ್ ಅದು ಇದೆಲ್ಲ ಕೇಳುತ್ತೆ, ನಿಮ್ದು ಏನು ಊರಿನ ಹೆಸರೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿ, ನೋ ಇಶ್ಯೂ. ಹೌಸ್ ನಂಬರ್ ಇಲ್ಲ ಆದರೆ ಊರ ಹೆಸರು ಹಾಕಿ. ಆಮೇಲೆ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಎಲ್ಲ ಹಾಕ್ಕೊಳ್ಳಿ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಹೇಳಬೇಕು ಅನ್ನೋದಿಲ್ಲ. ಸೊ ಪಿನ್ ಕೋಡ್ ಎಲ್ಲ ಹಾಕಿ ಸೇವ್ ಆ್ಯಂಡ್ ಡ್ರಾಫ್ಟ್ ಮೇಲೆ ಕೊಟ್ಟು, ಆಮೇಲೆ ಸೇವ್ ಆ್ಯಂಡ್ ಡ್ರಾಫ್ಟ್ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ಇವಾಗ ಸೇವ್ ಆ್ಯಂಡ್ ಡ್ರಾಫ್ಟ್ ಆಯಿತು. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇವಾಗ ಈ ರೀತಿ ನಿಮ್ಮ ಕಾಲೇಜ್ ಡೀಟೇಲ್ಸ್ನೆಲ್ಲ ಫಿಲಪ್ ಮಾಡೋದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಗೆಟ್ ಇನ್ಸ್ಟಿಟ್ಯೂಷನ್ ನ್ಯೂವನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಕಲಿತಿದ್ದೀರಲ್ವ ಅದರದ್ದು ಕಾಲೇಜ್ ಅಥವಾ ಸ್ಕೂಲಿನ ಡೀಟೇಲ್ಸ್ ಫಿಲಪ್ ಮಾಡೋದಿರುತ್ತೆ. ಸೊ ಇಲ್ಲಿ ಕೆಳಗಡೆ ಸರ್ಚ್ ಬೈ ಯುಡೈಸ್ ಕೋಡ್ ಅಂತ ಇದೆ. ಸೊ ಇಲ್ಲಿ ಹೋಗಿ ನೀವು ಕಾಲೇಜಿಂದು ಅಥವಾ ಸ್ಕೂಲಿಂದು ಯುಡೈಸ್ ಕೋಡ್ ನಿಮ್ಗೆ ಗೊತ್ತಿದ್ರೆ ಯುಡೈಸ್ ಕೋಡ್ ಹಾಕಿ ಸರ್ಚ್ ಅಂತ ಕೊಟ್ಟರೆ ಡೈರೆಕ್ಟ್ ಕಾಲೇಜ್ ಹೆಸರು ಸ್ಕೂಲ್ ಹೆಸರು ಬರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ನೀವು ಕಾಲೇಜ್ನಲ್ಲಿ ಕೇಳಿ, ಇಲ್ಲಾಂದರೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಯುಡೈಸ್ ಕೋಡ್ ಸಿಗುತ್ತೆ. ಸೊ ಆದರೂ ಕೂಡ ಸಿಕ್ಕಿಲ್ಲ ಅಂತಂದರೆ ನೀವು ಕಾಲೇಜ್ ಹೆಸರನ್ನ ಹಾಕಿ ಸರ್ಚ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬೈ ನೇಮ್ ಅಂತ ಇದೆ ಅಲ್ವಾ, ಇಲ್ಲಿ ಹೋಗಿ ನಿಮ್ಮ ಸ್ಟೇಟ್ ಏನಿದೆ, ಸ್ಟೇಟ್ನ ಅಂದರೆ ನಮ್ಮ ಸ್ಟೇಟ್ ಕರ್ನಾಟಕ ಅಲ್ವಾ, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಡಿಸ್ಟಿಕ್ಕು ಸ್ಕೂಲ್ ಡಿಸ್ಟಿಕ್ ಏನಿದೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ. ಆಮೇಲೆ ಇನ್ಸ್ಟಿಟ್ಯೂಷನ್ ನೇಮ್ ಬಂದುಬಿಟ್ಟು ನಿಮ್ಮ ಕಾಲೇಜ್ ಹೆಸರನ್ನ ಇಲ್ಲಿ ಟೈಪ್ ಮಾಡಿ. ಆದರೂ ಕೂಡ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಟೈಪ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಎಕ್ಸಾಂಪಲ್ ಈಗ ನಾನು ಕಾಲೇಜ್ ಹೆಸರು ಇಲ್ಲಿ ಸರ್ಚ್ ಅಂತ ಕೊಡ್ತೀನಿ, ಸಿಕ್ತು. ಎಷ್ಟೋ ಜನಕ್ಕೆ ಸಿಗಲ್ಲ. ಸೊ ಇಲ್ಲಿ ಇನ್ಸ್ಟಿಟ್ಯೂಟ್ ನೇಮ್ ಇದೆ ಅಲ್ಲ, ಅಲ್ಲಿ ಏನು ಹಾಕಬೇಡಿ, ಅಲ್ಲಿ ಹಾಗೆ ಬಿಟ್ಟು ಸರ್ಚ್ ಅಂತ ಕೊಡಿ. ಇಲ್ಲಿ ಎಲ್ಲ ನಿಮ್ಮ ಜಿಲ್ಲೆದಲ್ಲಿರೋ ಎಲ್ಲ ಕಾಲೇಜ್ಗಳ ಹೆಸರು ಬರುತ್ತೆ. ಸೊ ನಿಮ್ಮ ಕಾಲೇಜ್ ಯಾವುದಂತ ಇದರಲ್ಲಿ ಹುಡುಕಿ. ಯುಡೈಸ್ ಕೋಡ್ ಇದ್ದರೆ ತುಂಬ ಈಸಿ ಆಗುತ್ತೆ, ಬೇಗ ಸಿಕ್ಬಿಡುತ್ತೆ. ಕೋಡ್ ಹಾಕಿದ ತಕ್ಷಣ. ಸಿಕ್ಕಿಲ್ಲ ಅಂದರೆ ಈ ರೀತಿ ಎಲ್ಲ ಹುಡುಕ್ತಾ ಕೂತ್ಕೊಳ್ಬೇಕಿರುತ್ತೆ. ಸೊ ಒಟ್ಟಿನಲ್ಲಿ ಹುಡುಕಿ ಸ್ವಲ್ಪ ಕಷ್ಟಪಡಲೇಬೇಕು. ಸೊ ಕಾಲೇಜ್ ಹೆಸರು ಸಿಗೋ ತನಕ ಹುಡುಕಿ, ಕಾಲೇಜ್ ಹೆಸರು ಸಿಕ್ಕ ಮೇಲೆ ಕಾಲೇಜ್ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಳ್ಬೇಕಿರುತ್ತೆ. ಇವಾಗ ನೋಡಿ ಎಕ್ಸಾಂಪಲ್ ಕಾಲೇಜ್ ಸಿಕ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಅಂತ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ಮೇಲೆ ಇಲ್ಲಿ ಕಾಲೇಜ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಕಾಲೇಜ್ ಡೀಟೇಲ್ಸ್ ಬಂದಮೇಲೆ ಇಲ್ಲಿ ನೋಡಿ ಕೆಳಗಡೆ ಇನ್ನೊಂದು ಆಪ್ಷನ್ನು ಪ್ರೆಸೆಂಟ್ ಕೋರ್ಸ್ ಅಂತ ಕೇಳುತ್ತೆ. ಅಂದರೆ ಇವಾಗ ನೀವೇನಾದ್ರು ಇವಾಗ 10th ಆಗಿದ್ದರೆ 9th ಪ್ರೆಸೆಂಟ್ ಆಗಿದ್ದರೆ ಇವಾಗ ನೋಡಿ 10th, ಫಸ್ಟ್ ಪಿ ಯು ಸಿ ಆಗಿದ್ರೆ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಆಗಿದ್ದರೆ ಸೆಕೆಂಡ್ ಪಿ ಯು ಸಿ, ಈ ರೀತಿ ಕೇಳುತ್ತೆ. ಸೊ ಫಸ್ಟ್ ಪಿ ಯು ಸಿ ಆಗಿರೋದ್ರಿಂದ ನಾನು ಇವಾಗ ಫಸ್ಟ್ ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮ್ಮದು 10th ಆಗಿದ್ರೆ 10th ಮಾಡಿ, ಸೆಕೆಂಡ್ ಪಿ ಯು ಸಿ ಆಗಿದ್ರೆ ಸೆಕೆಂಡ್, ನಿಮ್ದು ಯಾವ ಕೋರ್ಸ್ ಇವಾಗ ಪ್ರೆಸೆಂಟ್ ಇದೆ ಅಲ್ವಾ, ಪ್ರೆಸೆಂಟ್ ಕಲಿತಿದ್ದೀರಲ್ವ, ಫಸ್ಟ್ ಪಿ ಯು ಸಿ ಆಗಿದ್ದರೆ ಫಸ್ಟ್ ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ವೆರಿ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂತ ಕೇಳುತ್ತೆ. ಅದನ್ನೇನು ಪಕ್ಕ ಹಾಕ್ಕೊಳ್ಬೇಕಂತ ಇಲ್ಲ. ಅಂದರೆ ನಿಮ್ಮ ಕಾಲೇಜ್ ಯಾವ ಡೇಟಿಂದ ಇವಾಗ ಸ್ಟಾರ್ಟ್ ಆಗಿದೆ ಅಂತ, ಹೈಸ್ಕೂಲ್ ಅಥವಾ ಕಾಲೇಜು. ಸೊ ಅದನ್ನು ನಿಮ್ಮದು ತಿಂಗಳ ಮತ್ತು ಮಂತ್ನ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೇನು ಅದೇನು 100% ಇರಬೇಕಂತಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಆಮೇಲೆ ಇದು ರೋಲ್ ನಂಬರ್ ಕೇಳುತ್ತೆ, ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ರೋಲ್ ನಂಬರ್ ಯಾವುದಿರುತ್ತೆ ಅದೇ ರೋಲ್ ನಂಬರ್ನ ಹಾಕಿ. ಅದೇನು ಪರ್ಫೆಕ್ಟ್ ಹಾಕಬೇಕಂತಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ರೋಲ್ ನಂಬರ್ ಏನು ಪಕ್ಕ ಇರಲ್ಲ. ಆಮೇಲೆ ಇವಾಗ ಅಡ್ಮಿಷನ್ ಇಯರ್ ಕೇಳುತ್ತೆ. ಅಡ್ಮಿಷನ್ ಇಯರ್ ಬಂದುಬಿಟ್ಟು ನೀವು ಸ್ಕಾಲರ್ಶಿಪ್ ಹಾಕ್ತಿರೋ ಇಯರ್ನ ಹಾಕಿ. ಇವಾಗ ನೀವು 2025ದಲ್ಲಿ ಹಾಕ್ತಿದ್ರೆ ಅಡ್ಮಿಷನ್ ಇಯರ್ 2025 ಅಂತಲೇ ಹಾಕಿ. ಅಕಸ್ಮಾತ್ 26ದಲ್ಲಿ ಹಾಕ್ತಿದ್ರೆ 26 ಅಂತಲೇ ಹಾಕಿ. ಸೊ ಇಯರ್ ಯಾವ ಒಟ್ನಲ್ಲಿ ಸ್ಕಾಲರ್ಶಿಪ್ ಹಾಕ್ತಿರೋ ಇಯರ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ಮಿಷನು ಅದೇ ಇಯರ್ ಆಗಿರುತ್ತೆ. ರೋಲ್ ನಂಬರ್ ಮತ್ತು ಮೇಲ್ಗಡೆ ಇರೋ ರೋಲ್ ನಂಬರ್ನ ಕೆಳಗಡೆ ಹಾಕಿ. ಓಕೆನಾ, ಆಮೇಲೆ ಸೆಕ್ಷನ್ನ ಏನು ಟೈಪ್ ಮಾಡಬೇಡಿ, ಬಿಟ್ಟಿಡಿ. ಮೋಡ್ ಆಫ್ ಸ್ಟಡಿ ಕೇಳುತ್ತೆ, ರೆಗ್ಯುಲರ್ ಆ್ಯಂಡ್ ಫುಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ರೆಗ್ಯುಲರ್ ಮತ್ತು ಫುಲ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಾಸ್ಟೆಲರ್ ಅಂತ ಕೇಳುತ್ತೆ. ಹಾಸ್ಟೆಲರ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಹಾಸ್ಟೆಲರ್ ಆಗಿದ್ದರೆ ಮಾತ್ರ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗಿರುತ್ತೆ. ಆಮೇಲೆ ಕೆಳಗಡೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನೀವೇನಾದ್ರು 10th ಇವಾಗ ಪ್ರೆಸೆಂಟ್ 10th ಆಗಿದ್ದರೆ 9th ಡೀಟೇಲ್ಸ್ ಹಾಕಬೇಕು. ಫಸ್ಟ್ ಪಿ ಯು ಸಿ ಆಗಿದ್ದರೆ 10th ಡೀಟೇಲ್ಸ್ ಹಾಕಬೇಕು. ಸೆಕೆಂಡ್ ಪಿ ಯು ಸಿ ಆಗಿದ್ದರೆ ಫಸ್ಟ್ ಪಿ ಯು ಸಿ ಡೀಟೇಲ್ಸ್ ಹಾಕಬೇಕು. ಸೊ ಈ ರೀತಿ ಇರುತ್ತೆ. ಸೊ ಪ್ರೀವಿಯಸ್ ಬೋರ್ಡ್ ಯೂನಿವರ್ಸಿಟಿ ಬಂದುಬಿಟ್ಟು, ಸೊ ಇವಾಗ ಸರಿಯಾಗಿ ನೋಡ್ಕೊಳ್ಳಿ, ಎಲ್ಲರಿಗೂ ಸೇಮ್ ಇರುತ್ತೆ, ಏನೂ ಚೇಂಜ್ ಇರೋಲ್ಲ. ನಾನಿಲ್ಲಿ ಟೈಪ್ ಮಾಡಿ ಕಾಣಿಸ್ತೀನಿ ನೋಡಿ. ಸೊ ನೀವು ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕರ್ನಾಟಕ ಅಂತ, ಇಲ್ಲಿ ನೋಡಿ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸಿಸ್ಟೆಂಟ್ ಬೋರ್ಡ್ ಅಂತ ಬರುತ್ತೆ. ಅದನ್ನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಎಲ್ಲರಿಗೂ ಸೇಮ್ ಇರುತ್ತೆ, ಏನು ಚೇಂಜ್ ಇರೋಲ್ಲ. ಸೊ ಸೇಮ್ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ರೀವಿಯಸ್ ಇಯರ್ ಅಂತ ಕೇಳುತ್ತೆ. ಪ್ರೀವಿಯಸ್ ಇಯರ್ ಬಂದುಬಿಟ್ಟು ಪಾಸಿಂಗ್ ಇಯರ್, ಅದೇ ಸೇಮ್ ಇವಾಗ ಏನಿದೆ ಅಲ್ವ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. 2025 ಇದ್ದರೆ 25, 26 ಇದ್ದರೆ 25, ಅಂದರೆ ಪ್ರೆಸೆಂಟ್ ಇಯರ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಿರತ್ತೆ. ಸ್ಕಾಲರ್ಶಿಪ್ ಹಾಕ್ತಿರೋ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಕೂಡ ಸೇಮ್ ಇರುತ್ತೆ. ಆಮೇಲೆ ಇಲ್ಲಿ ಆಟೋಮೆಟಿಕ್ಲಿ ಇಯರ್ ಇರುತ್ತೆ. ಪರ್ಸೆಂಟೇಜ್ ಎಷ್ಟು, ಅಕಸ್ಮಾತ್ ನೀವೇನಾದ್ರು ಫಸ್ಟ್ ಪಿ ಯು ಸಿ ಆಗಿದ್ದರೆ 10th ಪರ್ಸೆಂಟೇಜ್ನ ಹಾಕಿ, 10th ಆಗಿದ್ದರೆ 9th ಪರ್ಸೆಂಟೇಜ್ನ ಹಾಕಿ. ಸೊ ಒಟ್ಟಿನಲ್ಲಿ ಪರ್ಸೆಂಟೇಜ್ 9th ಅವ್ರದ್ದು 8th ಅವ್ರದ್ದು ಪರ್ಫೆಕ್ಟ್ ಹಾಕಬೇಕಂತ ಇಲ್ಲ, ಯಾವುದೋ ಒಂದು ಹಾಕಿ. ಬಟ್ 10th ಅವ್ರದ್ದು ಮಾತ್ರ ಗೊತ್ತಿರುತ್ತೆ. ಸೊ ಅದ್ರ ಪರ್ಸೆಂಟೇಜ್ ಗೊತ್ತಿರೋದನ್ನ ಹಾಕಿ. ಓಕೆನಾ, ಪರ್ಸೆಂಟೇಜ್ ಹಾಕಿದ್ಮೇಲೆ
ನೀವು 9th ಅವ್ರ 10th ಆಗಿದ್ದರೆ 10th ಡೀಟೇಲ್ಸ್ ಹಾಕಬೇಕಂತ ಇಲ್ಲ. ಫಸ್ಟ್ ಪಿ ಯು ಸಿ ಅವ್ರು ಸೆಕೆಂಡ್ ಪಿ ಯು ಸಿ ಆಗಿದ್ದರೆ 10th ಡೀಟೇಲ್ಸ್ ಕೇಳುತ್ತೆ. ಸೊ 10th ಡೀಟೇಲ್ಸ್ ಹಾಕಿ. ನೀವು 10th 9th ಆಗಿದ್ದರೆ ಸೊ 10th ಡೀಟೇಲ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಡಿ. ಸೊ ಇಲ್ಲಿ ಬಂದುಬಿಟ್ಟು 10th ರೋಲ್ ನಂಬರ್ ಕೇಳುತ್ತೆ. ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದಾರಾಗಿದ್ದರೆ 10th ರೋಲ್ ನಂಬರ್ನ ಹಾಕಿ ಇಲ್ಲಿ. ಸೊ ಕನ್ಫರ್ಮಲ್ಲೂ ಕೂಡ ಸೇಮ್ ಅದೇ ರೀತಿ ಇನ್ನೊಂದು ಸಲ ಅದೇ ರೀತಿ ಕನ್ಫರ್ಮ್ ರೋಲ್ ನಂಬರ್ನ ಹಾಕಿ, ಮೇಲ್ಗಡೆ ಹಾಕಿರೋ ರೋಲ್ ನಂಬರ್ನ ಹಾಕಿ. ಮತ್ತು ಇಲ್ಲಿ ಏನು ಟೈಪ್ ಮಾಡ್ಕೊಳ್ಬೇಕು ಅನ್ನೋದಿರಲ್ಲ, ಡೈರೆಕ್ಟ್ ನೀವು ಕೆಳಗಡೆ ಬಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೆಕೆಂಡ್ ಪಿ ಯು ಸಿ ಡೀಟೇಲ್ಸ್ ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂತಂದರೆ ನಾವು ಕಲಿತಾ ಇರಲ್ಲ ಅದನ್ನ. ಡೈರೆಕ್ಟ್ ಕೆಳಗಡೆ ಬಂದು ಸೇವ್ ಆ್ಯಂಡ್ ಡ್ರಾಫ್ಟ್ ಕೊಡಬೇಡಿ, ಡೈರೆಕ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಇಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ನೀವು ಗೆಟ್ ಡೀಟೇಲ್ಸ್ ಕೊಟ್ಟರೆ ನಿಮ್ಮದು ರೇಷನ್ ಕಾರ್ಡಲ್ಲಿರೋ ಹೆಸರು ಬರುತ್ತೆ. ಸೊ ನಿಮ್ಮ ಹೆಸರು ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಎಷ್ಟೋ ಜನ ಹೇಳ್ತೀರಾ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ, ನಾವೇನು ಮಾಡಬೇಕಂತ. ಸೊ ಇದೇನು ಹಾಕಬೇಕಂತ ಕಂಪಲ್ಸರಿ ಇರಲ್ಲ. ರೇಷನ್ ಕಾರ್ಡ್ ಇಲ್ಲದೆ ಇದ್ದವರು ನೋ ಇಶ್ಯೂ, ಡೈರೆಕ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು ಅಪ್ಲಿಕೇಶನು. ಇವಾಗ ನಾನು ಡೈರೆಕ್ಟ್ ಏನು ಮಾಡ್ತೀನಿ ಅಂದರೆ ಇವಾಗ ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಸ್ಕೀಮ್ ಬರುತ್ತೆ. ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಸ್ಕೀಮು, ಪಿ ಎಮ್ ಯಶಸ್ವಿನಿ ಸ್ಕೀಮ್ ಅಂತ ಇರುತ್ತೆ. ಪಿ ಎಮ್ ಯಶಸ್ವಿನಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಇದು ಲಕ್ ಇದ್ದವ್ರಿಗೆ ಮಾತ್ರ ಬರುತ್ತೆ, ಎಲ್ಲರಿಗೂ ಅಪ್ಲಿಕೇಶನ್ ಹಾಕೋ ಪ್ರತಿಯೊಬ್ಬರಿಗೂ ಬರಲ್ಲ. ಇವಾಗ ಎಷ್ಟೋ ಜನಕ್ಕೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಸೊ ಅದ್ರ ಅರ್ಥ ಏನಂತಂದರೆ ನೀವು ಸ್ಕಾಲರ್ಶಿಪ್ ಹಾಕ್ಲಿಕ್ಕಾಗಲ್ಲ. ಯಾಕಂತಂದರೆ ಇದು NSP ಸ್ಕಾಲರ್ಶಿಪ್ ಏನಿದೆ ಅಲ್ವಾ, ಅದು ಎಲ್ಲ ವೆರಿಫಿಕೇಷನ್ ಮಾಡಿ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನೋದು ಅದು ವೆರಿಫಿಕೇಷನ್ ಮಾಡಿ ಮಾತ್ರ ಸ್ಕೀಮ್ನ ಕೊಡುತ್ತೆ. ನೀವೇನಾದ್ರು ಎಲಿಜಿಬಲ್ ಇದ್ದರೆ ಈ ರೀತಿ ಸ್ಕೀಮ್ ಬರುತ್ತೆ, ಶೋ ಆಗುತ್ತೆ ಪಿ ಎಮ್ ಯಶಸ್ವಿನಿ ಅಂತ. ಸೊ ಸ್ಕೀಮ್ ಬರಲಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಸೊ ಸ್ಕೀಮ್ ಬಂದವರು ನೀವು ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ ಕಂಟಿನ್ಯೂ ಮಾಡ್ಕೊಳ್ಬೋದು. ನಿಮಗೆ 100% ಸ್ಕಾಲರ್ಶಿಪ್ ಇದು ಸಿಗುತ್ತೆ. ಯಾಕಂದರೆ ಸೆಂಟ್ರಲ್ ಸ್ಕಾಲರ್ಶಿಪ್ ಆಗಿರುತ್ತೆ. ಸ್ಕೀಮ್ ಬರದೇ ಇರೋರು ಏನು ಮಾಡ್ಲಿಕ್ಕಾಗಲ್ಲ, ನಿಮಗೆ ಈ ಸ್ಕಾಲರ್ಶಿಪ್ ಬರಲ್ಲ. ಸೊ ನೀವು ಅಲ್ಲಿಗೆ ಬಿಟ್ಬಿಡಿ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿಕ್ಕಾಗಲ್ಲ. ಓಕೆನಾ. ಸ್ಕೀಮ್ ಬಂದವರು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ DNT ಅಂತ ಕೇಳುತ್ತೆ. DNT ಕ್ಯಾಟಗರಿ ನೋ ಅಂತ ಕೊಡಿ, ಎಸ್ ಅಂತ ಕೊಡೋ ಅವಶ್ಯಕತೆ ಇರಲ್ಲ. ಇಲ್ಲಿ DNT ಯಾವತ್ತು ನೋನೇ ಕೊಡಬೇಕು. ಸೊ ನಾವು ಕರ್ನಾಟಕದವ್ರು ನೋ ಅಂತಲೇ ಕೊಡಿ. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ PDF-ನಲ್ಲಿ 300 KB ಒಳಗೆ ಇರೋ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಿರತ್ತೆ. ಸೊ ನೀವು 300 KB ಒಳಗೆ ರೀತಿ PDF-ನ ರೆಡಿ ಮಾಡ್ಕೊಳ್ಳಿ, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ. ಸೊ ಅದನ್ನು ನೀವು ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇವಾಗ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, PDF ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನೋಡಿ ಇವಾಗ ಅಪ್ಲೋಡ್ ಸಕ್ಸಸ್ಫುಲಿ ಆಯಿತು. ಆಮೇಲೆ ಇಲ್ಲಿ ಬೇಕಿದ್ರೆ ಡೌನ್ಲೋಡ್ ಆ್ಯಂಡ್ ವ್ಯೂ ಮೇಲೆ ಕೊಟ್ಟರೆ ನೀವು ಅಪ್ಲೋಡ್ ಮಾಡಿರೋದು ಕೂಡ ಶೋ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ನು ಕೂಡ ನೀವು ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ನು ಕೂಡ ಅದೇ ರೀತಿ ನೀವು ಅಪ್ಲೋಡ್ ಮಾಡಿ ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ PDF-ನಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದಾಗಿರುತ್ತೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಯಾವ ರೀತಿ ಕಾಣುತ್ತೆ ಅಂದರೆ ಈ ರೀತಿ ಬರುತ್ತೆ ಇಂಟ್ರೊಡಕ್ಷನು. ಸೊ ಇದನ್ನು ಏನಿಲ್ಲ, ಜಸ್ಟ್ ಓದ್ಕೊಳ್ಳಿ, ಅದೇನೋ ಓದ್ಕೊಳ್ಬೇಕಂತಲ್ಲ, ಬಿಟ್ಟುಬಿಡಿ. ಅದೇನೋ ಒಂದು ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ. ಸೊ ಜಸ್ಟ್ ಕೆಳಗಡೆ ಐ ಅಗ್ರಿ ಅಂತ ಇದೆ, ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದಿರುತ್ತೆ. ಸೊ ಜಸ್ಟ್ ಐ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಅಂತ ಕೊಡ್ತೀನಿ ನಾನು. ಇವಾಗ ನೋಡಿ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಪ್ಲಿಕೇಶನ್ ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗುತ್ತೆ. ಓಕೆ ಅಂತ ಕೊಡಿ, ಮತ್ತು ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಮೊಬೈಲ್ಗೆ ಸಕ್ಸಸ್ಫುಲಿ ಆಗಿರೋ ಮೆಸೇಜು ಬರುತ್ತೆ. ಸೊ ಇವಾಗ ನಮ್ಗೆ ಪ್ರಿಂಟ್ ಬೇಕಲ್ವಾ ಅಪ್ಲಿಕೇಶನ್ ಹಾಕಿರೋದು, ಅದಕ್ಕೆ ಇಲ್ಲಿ ಆ್ಯಕ್ಷನ್ ಬಟನ್ ಕೆಳಗೆ ಪ್ರೊಸೀಡ್ ಅಂತ ಇದೆ ನೋಡಿ, ರೈಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಲೆಫ್ಟ್ ಸೈಡಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ 3ನೇ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಹಾಕಿರೋದೆಲ್ಲ ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಸೊ ನಿಮ್ದೆಲ್ಲ ಡೀಟೇಲ್ಸ್ ಶೋ ಆಗಿರೋದನ್ನ ನೀವು ನೋಡ್ಕೊಳ್ಳಿ, ಸ್ಕ್ರೋಲ್ ಮಾಡಿ. ಆಮೇಲೆ ಮೇಲ್ಗಡೆ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ. ಸೊ ಮೇಲ್ಗಡೆ ಬಂದು ರೈಟ್ ಸೈಡಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಏನು ನೀವು ಹಾಕಿರೋದು PDF ರೀತಿ ಸಿಗುತ್ತೆ. ಸೇವ್ ಮಾಡಿ ನೀವು ಫೋನಲ್ಲಿ ಇಟ್ಕೊಳ್ಳಿ. ಆಮೇಲೆ 1-2 ಕಾಪಿ ಜೆರಾಕ್ಸ್ ತಗೊಂಡು ಅದನ್ನು ಒಂದು ಕಾಲೇಜಿಗೆ ಕೊಡಿ, ಅಂದರೆ ನೀವೇನು ಕಲಿತಿದ್ರೆ ಆ ಸ್ಕೂಲಿಗೆ ಕಾಲೇಜ್ಗೆ ಕೊಡಿ, ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆನಾ. ಸೊ ಈ ರೀತಿ ಇಷ್ಟು ಸಿಂಪಲಾಗಿ ಸ್ಕಾಲರ್ಶಿಪ್ನ ಹಾಕ್ಬೋದು. ಸೊ ಈ ರೀತಿ ಸ್ಕಾಲರ್ಶಿಪ್ನ ಹಾಕ್ಲಿಕ್ಕೆ ಏನಾದರೂ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ನನ್ನ ನಂಬರ್ ಸಿಗುತ್ತೆ, ವಾಟ್ಸಪ್ನಲ್ಲೂ ಕೂಡ ಮೆಸೇಜ್ ಮಾಡಿ ತಿಳ್ಕೊಳ್ಬೋದು. ಮತ್ತು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು, NSP ID-ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಬೇಕಾದರೆ ನೋಡಿಕೊಂಡು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ID-ನ ಅಂತ ಹೇಳ್ತಾ
ಮತ್ತು ಇನ್ನೊಂದು ಏನಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನಂಥ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮಗೆ ಒಳ್ಳೊಳ್ಳೆ ಸ್ಕಾಲರ್ಶಿಪ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ಅದೇ ರೀತಿ ಜಾಬಿಂದ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.